ಓಕೆ, ಇವಾಗ ನಾವು ಗಾಡಿ ಡೆಲಿವರಿ ಇತ್ತು, ಸೊ ಅದಕ್ಕೆ ಬಂದಿದ್ವಿ. ನಮ್ಮ ಅಣ್ಣ ಮಾತಾಡ್ತಾ ಇದ್ದಾನೆ. ಹೇಳ. ಏನಿಲ್ಲ, ಅದೇ ಏನು ಫುಡ್ ಟ್ರಕ್ ಆ ಕಡೆ ನಡಿ, ಅಲ್ಲಿ ನಿಂತ್ಕೋ. ಹಾಂ, ಮಾತಾಡೀಗ ಜೋರಾಗಿ ಹೇಳು. ಹಾಂ, ಇರೋ. ಏನಿಲ್ಲ, ಇವಾಗ ಫುಡ್ ಟ್ರಕ್ ರೆಡಿ ಮಾಡಬೇಕು ಅಂತಿದ್ವಲ್ಲ. ಈಗ ಗಾಡಿ ರೆಡಿ ಆಗಿದೆ, ಶೋರೂಮ್ ಗಾಡಿನ ತೊಗೊಂಡ್ಬಿಟ್ಟು ಸೆಕೆಂಡ್ಸಲ್ಲಿ ತಗೊಂಡು ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೆಕೆಂಡ್ಸಲ್ಲಿ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಮತ್ತು ಗಾಡಿ ಏನಾನ ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ ಏನಾನ ನಿಂತ್ಕೊಂಡ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಥರ ಪ್ಲ್ಯಾನ್ ಮಾಡಿ ಶೋರೂಮ್ ಗಾಡಿನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಇವಾಗ ಶೋರೂಮ್ ಗಾಡಿ ತೊಗೊಂಡಿದ್ದೀವಿ. ಶೋರೂಮ್ ಗಾಡಿ ಬಂದಿದೆ, ಇದೇ ಗಾಡಿ ಇದೆ. ಅಶೋಕ ಲೈಲ್ಯಾಂಡ್ ಬಡ ಅಶೋಕ ಲೈಲ್ಯಾಂಡು, ಬಡ ಅಶೋಕ ಲೈಲ್ಯಾಂಡ್ ಗಾಡಿ. ಅದೇ ಇವಾಗ ಮತ್ತೆ ಇಲ್ಲಿಂದ ತಗೊಂಡೋಗಿ ಗಾಡಿ ಬಾಡಿ ಕಟ್ತಾರೆ. ಇದಕ್ಕೆ ಹಿಂದೆ ಬಾಡಿ ಕಟ್ತಾರೆ. ಈಗ ಫುಡ್ ಟ್ರಕ್ ಥರ ರೆಡಿ ಮಾಡ್ತಾರೆ. ಇವಾಗ ನಮ್ಮ ಮೈಸೂರು ಮಹಾಮಂಡಳಿಗೆ ನೀಟಾಗಿ ಗಾಡಿ ರೆಡಿ ಮಾಡಿದ್ರೆ ಅದೇ ಥರ ಬಾಡಿ ಕಟ್ತಾರೆ, ರೆಡಿ ಮಾಡ್ತಾರೆ. ಈಗ ಗಾಡಿ ಈಗ ತಗೊಂಡೋಗಿ ನಾವು ಇವತ್ತು ಬಿಟ್ಟರೆ ಮಿನಿಮಮ್ 1.5 ತಿಂಗಳು ಗಾಡಿ ರೆಡಿ ಮಾಡ್ತಾರೆ. 1.5 ತಿಂಗಳಾಗುತ್ತೆ. ಇವತ್ತು ನಾನು ತಗೊಂಡು ಇವಾಗ 1.5 ತಿಂಗಳಾಗುತ್ತೆ. ಅಷ್ಟರಲ್ಲಿ ಫುಲ್ಲು ಗಾಡಿ ಫುಡ್ ಟ್ರಕ್ ರೀತಿ ಹಿಂಗಿರುತ್ತೆ, ಸೊ ಹಂಗಾಗಿರುತ್ತೆ. ಅವಾಗಲೂ ತೋರಿಸ್ತೀವಿ ಎಲ್ಲ. ಸೊ ಗಾಡಿ ತೋರಿಸ್ತೀನಿ ನೋಡಿ. ಇದು ಬರೀ ಇಂಜಿನ್ನು ಮತ್ತು ಅದು ಇದು ಬರುತ್ತೆ ಇಲ್ಲಿ. ಸೊ ಇದು ಮುಂದೆಯಿಂದ ಅಶೋಕ ಲೈಲ್ಯಾಂಡ್ ಅಂತ. ಒಳಗಡೆ ಬಂದರೆ ನಿಮಗೆ ಸೊ ಪವರ್ ಸ್ಟೇರಿಂಗ್ ಬರುತ್ತೆ. ಮೂರು ಜನ ಕುತ್ಕೋಬೋದು ಆರಾಮಾಗಿ. ಕುತ್ಕೊಂಡ ಮಹಾರಾಜ. ಓ ಸೂಪರ್, ಚೆನ್ನಾಗಿದೆಯಾ ಗಾಡಿ? ಗಾಡಿ ಓನರ್ ಮಗನೇ ಅಥರ್ವ, ಚೆನ್ನಾಗಿದೆಯಾ ಗಾಡಿ? ಸೊ ಇದು ಫುಲ್ಲು ಕಾಸ್ಟ್ ಬಂದು ಎಷ್ಟಾಯ್ತು ರಘು ಹೇಳು? ಅದೆಲ್ಲ ಒಂದ್ಸರಿ ಹೇಳೋಣ, ಈಗ ಬೇಡ, ಆಮೇಲೆ ಹೇಳೋಣ. ಇರು, ಅದೊಂದು ಸರಿ ಆಮೇಲೆ ಕುತ್ಕೊಂಡು ಹೇಳೋಣ. ಬಿಸಿಲ್ ಬೇಡ, ಆಮೇಲೆ ಹೇಳೋಣ. ಇನ್ನೂ ಕೆಲಸ ಇದೆ ಅಲ್ಲೆಲ್ಲ, ಆಮೇಲೆ ಹೇಳೋಣ. ಓಕೆ, ಇವಾಗ ಡೆಲಿವರಿ ಆಗ್ತಿದೆ ಗಾಡಿ. ಅಳುಕು ಬಳುಕಿನ ಆಳೂರಿನಲ್ಲಿ ಮಲಗ್ದವನೇ ಗೌಡ. ಯಾವಾಗ್ಲೂ ಒಂದೊಂದು ಹಾಡಿಂದ ವೆಲ್ಕಮ್ ಮಾಡ್ತೀನಿ ಅದನ್ನ. ಅಲ್ಲ ಡ್ಯಾಡಿ, ನಾನು ಯಾವುದೋ ಒಂದು ವಿಚಾರಕ್ಕೆ ಶೃಂಗೇರಿ ಅಂತಿದ್ರೆ ಕೆಂಗೇರಿನ ಮಿಸ್ ಆಗ ಅಂದೆ ನೀನು. ಅದೇ ಮಿಸ್ ಆಗ ಬಂದಿಲ್ಲ, ಏನಿಲ್ಲ, ಕೇಳಿಸಿಲ್ಲ ನೀಟಾಗಿ. ಎಷ್ಟೊತ್ತಿ ಹೇಳಿದ್ರು ಕೇಳಿಸ್ಕೊತಾ ಇಲ್ಲ. ಓ ಕೆಂಗೇರಿನ ಅಂತೈತೆ. ಹೇಳು, ಪರವಾಗಿಲ್ಲ, ಏನು ಹೇಳಕ್ ಬರ್ತಾ ಇದೆಯಾ? ಓಕೆ ಓಕೆ, ಮತ್ತೆ ಜೀವನ ಹೋಗ್ತಾ ಇತ್ತೆ. ಸೊ ಫುಡ್ ಟ್ರಕ್ ತಂದ್ವಲ್ಲ, ಸೊ ಅದನ್ನ ಏನಕ್ಕೆ ಏನು ಅಂದರೆ ಫುಡ್ ಟ್ರಕ್ ಮಾಡಿಸ್ತಿದ್ವಿ ದೊಡ್ಡದಾಗಿ. ಅದನ್ನ ಇವತ್ತೋಗಿ ಅದೇ ಬೆಳಿಗ್ಗೆ ತಂದಿದ್ದು, ಇವಾಗ ಸಾಯಂಕಾಲ ಹೋಗಿ ಅದನ್ನು ಕೊಟ್ಬಿಟ್ಟು ಬಂದಿದ್ದೀವಿ. ಫುಡ್ ಟ್ರಕ್ ಥರ ನೀಟಾಗಿ ಅವರೆಲ್ಲ ನೀಟಾಗಿ ಡೆಕೋರೇಷನ್ ಮಾಡಿ. ಫುಡ್ ಟ್ರಕ್ ಅಂದರೆ ನೋಡಿದ್ದೀರಲ್ಲ, ಒಳಗೆಲ್ಲ ಏನೇನು ಈ ಫಾರಿನ್ನಲ್ಲಿ. ಸೊ ಇಲ್ಲೂ ಇರುತ್ತೆ ಫುಡ್ ಟ್ರಕ್ಕು, ಬಟ್ ಇಲ್ಲಿ ರೇರು, ತುಂಬ ಕಮ್ಮಿ, ಬೆರಳೆಣಿಕೆ ಅಷ್ಟೇ ಇರುತ್ತೆ. ಸೊ ಅದು ನೋಡಿರೋರಿಗೆ ಗೊತ್ತಿರುತ್ತೆ. ಒಳಗಡೆ ಬಂದ್ಬಿಟ್ಟು ಫುಲ್ಲು ಕಿಚನ್ ಸೆಟಪ್ಪು. ಸೊ ಒಳಗಡೆಯಿಂದನೇ ಕೊಡ್ಬೋದು ಆಚೆ ಬಂದು ಕಸ್ಟಮರ್ಸಿಗೆ. ಆ ಥರ ಮಾಡಿಸ್ತಾ ಇದ್ದೀವಿ ಅಲ್ಲೂ ನಮ್ಮ ಫುಡ್ ಟ್ರಕ್. ಹೌದು. ಮತ್ತೆ ಇನ್ನೇನು? ಏನಿಲ್ಲಪ್ಪ, ಎಲ್ಲ ಹೇಳ್ಬೇಕು. ನೀವೇ ಹೇಳ್ತಾ ಇದ್ರಲ್ಲ, ಹೇಳ್ರಿ. ಹೇಳು, ನಿಂಗೆ ಎಷ್ಟು ಗೊತ್ತೋ ಅಷ್ಟು ಹೇಳು. ನನಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಗೊತ್ತಿಲ್ವಾ?
ಅದ್ರ ಬಗ್ಗೆ ನನ್ಗೇನ್ ಗೊತ್ತು? ಅದು ನಿಮ್ಮ ಅಣ್ಣನ್ಗೆ ನಿಮ್ಗೆ ಗೊತ್ತು, ನನ್ಗೇನ್ ಗೊತ್ತು ಅದ್ರ ಬಗ್ಗೆ? ಅದು ಒಂದು ಮನೆನೇ ಕಟ್ಟಿಸ್ಬೋದು. ಇದ್ರಲ್ಲಿ ಅಷ್ಟು ತೋರಿಸ್ತಾರಲ್ಲ, ದುಡ್ಡು ಆಗ್ತದೆ. ಇದ್ರಲ್ಲಿ ಫಾರಿನ್ ಕಡೆ ಎಲ್ಲ ತೋರಿಸ್ತಾರಲ್ಲ, ಸಖತ್ತಾಗಿರುತ್ತಲ್ವ ಅದು. ಆ ಥರ ಕಾರ್ ವ್ಯಾನ್. ಅದು ಕ್ಯಾರವ್ಯಾನ್. ತುಂಬಾ ಚೆನ್ನಾಗಿರುತ್ತಪ್ಪ, ಆ ತರ ಇಷ್ಟ ನಂಗೆ. ನನಗೂ ಆ ಥರನೇ ಇಷ್ಟ ಕಣಮ್ಮ. ನನಗೆ ಮನೆಗಿರೋ ಬದಲು ಅದು ಬೆಸ್ಟ್. ಅದು ಎಲ್ಲಿಗ್ ಬೇಕಾದ್ರೆ ಹೋಗಿ ಎಲ್ಲಿ ಬೇಕಾದ್ರೆ ಇರ್ಬೋದು, ಬೇಕಾದ್ರೆ ಮನೆ ಮಾಡ್ಕೊಂಡಿರ್ಬೋದು. ಚೆನ್ನಾಗಿರುತ್ತೆ. ಕಾಡಲ್ಲೂ ಇರ್ಬೋದು, ಸಖತ್ತಾಗಿರುತ್ತೆ. ಸೊ ಅದು ಬಂದ್ಬಿಟ್ಟು ಅಮ್ಮ ಇಡ್ತಿರೋದು ಕ್ಯಾರವ್ಯಾನು. ಸೊ ಇದು ಬಂದ್ಬಿಟ್ಟು ಫುಡ್ ಟ್ರಕ್ಕು. ಆ ಥರ ಅಮ್ಮ ಇಡ್ತಿರೋ ಥರ ಮಾಡಿಸ್ತೀನಿ. ಕಾರ್ ವ್ಯಾನ್, ಇದು ನಾಡ್ ವ್ಯಾನ್. ಒಂದಿನ ಮಾಡಿಸ್ತೀನಿ ಕ್ಯಾರವ್ಯಾನ್. ಸೇಮ್ ಅಮ್ಮ. ಒಂದು ಮನೆ ಕಟ್ಸಿದ್ರೆ ಎಷ್ಟಾಗುತ್ತೋ ಖರ್ಚು ಅಷ್ಟಾಗುತ್ತೆ ಕಣಮ್ಮ. ಒಂದು 50 ಲಕ್ಷನೇ ಬೇಕು ಅದಕ್ಕೆ. 50 ಲಕ್ಷ ಆಗುತ್ತದೆ. ಸೊ ಈಗ ನಾವು ತಗೊಂಡಿರೋ ಫುಡ್ ಟ್ರಕ್ ಬಂದ್ಬಿಟ್ಟು ಅದು ನಮ್ಮ ಅಣ್ಣಂಗೆ ಗೊತ್ತು ಎಲ್ಲ. ಅದೆಲ್ಲ ಅದು ಬಂದ್ಬಿಟ್ಟು ಎಲ್ಲ ನಮ್ಮ ಅಣ್ಣ ಹಂಗೆ ಗೊತ್ತು. ಸೊ ಅವರೇ ತಗೊಂಡಿರೋದು. ಓಕೆ, ಈಗ ನಾವು ಮಲಗ್ತೀವಿ. ಇವತ್ತು ತುಂಬ ಏನು ತೋರ್ಸೋಕ್ಕಾಗಿಲ್ಲ. ಫುಲ್ಲು ನಾನು ಆಸ್ಪತ್ರೆಗೆ ಹೋಗಿ ಬಂದೆ. ಡಸ್ಟ್ ಅಲರ್ಜಿ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಮತ್ತು ವೆದರ್ ಬೇರೆ ಸಡನ್ ಆಗಿ ಚೇಂಜ್ ಆಗುತ್ತೆ. ಬೆಂಗಳೂರಲ್ಲಿ, ಬೇರೆ ಊರಲ್ಲೆಲ್ಲ ಹಿಂಗೆ ಗೊತ್ತಿಲ್ಲ, ಬಟ್ ಬೆಂಗಳೂರಲ್ಲಿ 3 ಸೀಸನ್ನು ಒಂದೇ ದಿನದಲ್ಲಿ ನೋಡ್ತೀವಿ. ಬೆಳಗ್ಗೆ ಎದ್ದರೆ, ಆದರೆ ಮಳೆ ಬಿಟ್ಟು, ಬೆಳಗ್ಗೆ ಎದ್ದರೆ ಚಳಿ, ಮಧ್ಯಾಹ್ನ ಅಷ್ಟರೊಳಗೆ ಬಿಸಿಲು, ಸಾಯಂಕಾಲ ಮತ್ತೆ ಚಳಿ. ಅದು ಸ್ನೋ ಚಳಿ. ಸ್ನೋ ರಾತ್ರಿ ಆಯಿತು ಅಂದರೆ ಸ್ನೋ ಬೇರೆ ಬೀಳ್ತೈತಿ. ಇವತ್ತು ಸ್ನೋ ಬೀಳ್ತೈತೆ ಅಂದರೆ ಹಿಮ ಬೀಳ್ತದೆ. ಓಕೆ, ಈಗ ನಾವು ಮಲಗ್ತೀವಿ. ಫುಡ್ ಟ್ರಕ್ಕು ಇನ್ನು 2 months ಆಗುತ್ತೆ ಬರೋದು. ಸೊ ಫೆಬ್ರವರಿಯಲ್ಲಿ ಕೊಡ್ತಾರೆ. ಡೆಕೋರೇಟ್ ಮಾಡಬೇಕಲ್ಲ ಅವರು, ನೀಟಾಗಿ ಎಲ್ಲ ಸೆಟ್ ಮಾಡಬೇಕಲ್ಲ. ಸೊ ಅದು ಬಂದಮೇಲೆ ನಿಮಗೆ ನೀಟಾಗಿ ತೋರಿಸ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಓಕೆ, ಚೆರಿಗೆ ವೇಣು ಏನು ಮಾಡ್ತಿದ್ಯಾ? ಫುಲ್ ಎಲ್ಲ ಚಿಂಗ ಅದಕ್ಕೆ ಬೈತವನೆ. ಇಲ್ಲಪ್ಪ, ನೋವು ಮಾಡಲ್ಲ, ಸುಮ್ಮನೆ ಇರೋ. ಯಾಕೆ ಎದ್ರಕೊಂತೀಯ? ಅದು ಆಡ್ತಿರತ್ತೆ. ಅವನಿಗೆ ಹೆದರಿಕೆ, ಎಲ್ಲಿ ಇದು ಮಾಡ್ಬಿಡ್ತಾನೆ, ಕತ್ತರಿಸ್ಬಿಡ್ತಾನೆ ಬೆಳ್ಳ ಅಂತ ಭಯ ಅವನಿಗೆ, ಅದಕ್ಕೆ. ಓಕೆ ವೇಣು, ಇವಾಗ ಒಂದು ಆರ್ಡ್ರ್ ಬಂದಿತ್ತು, ಮಾಡ್ತಿದ್ದ. ಏನೇನು ಬಂದಿತ್ತ? ಎಗ್ ಚಿಲ್ಲಿ ಮತ್ತು ಚಿಕನ್ ಚಿಲ್ಲಿ. ಸೊ ಎರಡನ್ನೂ ಮಾಡ್ತಿದ್ಯಾ? ಹೌದು, ಬಾಣಲಿಯಲ್ಲಿ ಮಾಡ್ತಾ ಇದ್ದೀನಿ. ಮಾಡಾದ್ಮೇಲೆ ತೋರಿಸ್ತೀನಿ. ಒಂದು 2 ಪೀಸ್ ನಮಗೂ ಕೊಡ್ತಾನೆ ಏನಾ? ಓಕೆ, ಈಗ ಹೋಗಿ ಸ್ವಲ್ಪ ಕೆಲಸ ಐತೆ, ನಾನು ಹೋಗಿ ಬರ್ತೀನೇನು? ಓಕೆ ಅಮ್ಮ. ಏನಮ್ಮ ತುಂಬ ದಿನ ಆಯ್ತು, ವ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ, ಮಾತು ಕಮ್ಮಿ ಮಾಡ್ಬಿಟ್ಟಿದ್ಯಾ? ನೀವುಗಳೇ ಇರಲ್ವಲ್ಲ ಮನೇಲಿ, ಎಲ್ಲೆಲ್ಲ ಹೋಗ್ತೀರಾ, ಏನೇ ಅಲ್ಲೇ ನೀವು ತಕೊಂಡ್ ಕುತ್ಕೋತೀರಾ, ನಮ್ಮನ್ನ ಗಮನಿಸೋದೇ ಇಲ್ವಲ್ಲ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಅಲ್ಲ, ನಮ್ಮನ್ನ ಗಮನಿಸೋದೇ ಇಲ್ವಲ್ಲ ನೀವು, ಏನ್ ಮಾಡೋದು? ಗಮನಿಸಲ್ಲ ಅಂದ್ರೆ ಕೆಲ್ಸಗಳು ಅದು ಇದು, ಕೆಲ್ಸಕ್ಕೆ ಹೋದ್ರು ಪ್ರಾಬ್ಲಮ್ಮು, ಹೋಗಿಲ್ಲ ಅಂದ್ರೂ ಪ್ರಾಬ್ಲಮ್ಮು. ಹಂಗಾಗಿ ಹೇಳು, ಒಂದು 100K ಮಾಡಿಸಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಒಂದು 50-50K ವ್ಯೂಸ್ ಆಗಂಗೆ ಹೇಳು. ಅವಾಗ ನಿನ್ ಜೊತೆನೇ ಇರ್ತೀವಿ ಮನೇಲಿ. ಅವಾಗ ನಿನ್ ಜೊತೆನೇ ಇರ್ತೀವಿ. ಯಾರಿಗೂ ಗೊತ್ತು ನಮ್ಮ ನೀವು. ಅದೇ ಕೇಳಮ್ಮ, ಅವ್ರಿಗೆ ಹೇಳು ಬೇಗ ಮಾಡಿಸಿ ಅಂತ. ಬೇಗ ಮಾಡ್ತೀರಪ್ಪ, ಬೇಗ 100K ಮಾಡ್ತೀವಿ. ನೀನೇನು ಹೇಳ್ತೀಯ ಇದಕ್ಕೆ? ಫಸ್ಟ್ ಕ್ಲಾಸಾಗಿತ್ತು. ಕರೆಕ್ಟಾಗಿ ಹೇಳೋದು. ಹೇಳ್ರಿ, ಏನು ಹೇಳ್ತೀಯ? ವಾ, ಯಾಕೆ? ವಾ, ಇರ್ಲಿ, ಮಾತಾಡು. ಅಬ್ಬಾ, ಸ್ಮೈಲ್. ಅಯ್ಯ, ಒಯ್ ರಾಜ್ಕೊಡಿ. ಏನ? ದಯವಿಟ್ಟು ಎಲ್ಲರೂ ಬೇಗ 20,000 ಮಾಡಿಸಿ ಸಬ್ಸ್ಕ್ರೈಬರ್ನ. ಏನಾಗುತ್ತೆ ಅಂದ್ರೆ, ಇಲ್ಲ ಮೋಸ್ಟ್ಲಿ ಏನೋ ಆಗಿರ್ಬೇಕು, ಇಲ್ಲಾಂದ್ರೆ ಎಷ್ಟು ಆಗ್ತಾ ಇರುತ್ತೆ, ಎಷ್ಟು ಎಲ್ಲ ಹೌದು, ಏನೋ ಪ್ರಾಬ್ಲಮ್ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ನೋಡ್ರಿ. ಯಾವಾಗಿಂದನೂ ಇದು ಆಗ್ತಾ ಇಲ್ಲ ಅಂದ್ರೆ ಆಗ್ತಾನೆ ಇರ್ತಾರೆ.
ಸಬ್ಸ್ಕ್ರೈಬ್ ಮಾಡ್ತಾನೆ ಇರ್ತಾರೆ, ಅದು ಮುಂದೆ ಬರ್ತಾ ಇಲ್ಲ. ಏನೋ ಆಗಿರುತ್ತೆ ನೋಡ್ರಿ, ವಿಚಾರಿಸಿ. ಏನೂ ಆಗಿರಲ್ಲ, ಆಗಿದ್ರೆ ಗ್ಲಿಚ್ ಆಗಿರುತ್ತೆ, ಸ್ವಲ್ಪ ಚೆಕ್ ಮಾಡ್ಬೇಕಷ್ಟೇ. ಅದೇ ಚೆಕ್ ಮಾಡ್ರಿ. ಅಲ್ಲ ಹೌದು, ನಮ್ದು ಸಬ್ಸ್ಕ್ರೈಬರ್ಸ್ ಆಗ್ತಾನೆ ಇರುತ್ತೆ, ಆದ್ರೆ ನಮ್ದು ಅದೇನ್ ಗೊತ್ತಾ, 10 ಸಬ್ಸ್ಕ್ರೈಬರ್ಸ್ ಆದ್ರೆ ಆಟೋಮೆಟಿಕ್ ಆಗಿ 4 ಸಬ್ಸ್ಕ್ರೈಬರ್ಸ್ ಅನ್ಸಬ್ಸ್ಕ್ರೈಬ್ ಆಗೋಗುತ್ತೆ. ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಮೇ ಬಿ ಮುಂಚೆ ಯಾರನ್ನ ಚೆನ್ನಾಗಿ ಇಷ್ಟ ಆಗದಿರೋರೇನೋ ಮಾಡ್ತಾರೇನೋ ಅಂತ ನಾನು ಅನ್ಕೊಂತಿದ್ದೆ. ಇಲ್ಲ ನೋಡ್ರಿ, ವಿಚಾರಿಸ್ರಿ, ಇದು ಮಾಡಿ. ಏನು ಮಾಡಕ್ಕಾಗಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಇವಾಗ ಊಟ ಮಾಡ್ಬಿಟ್ಟು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ ಬಿರಿಯಾನಿ ಇದರಲ್ಲಿ ಏನು ಇದ್ರಲ್ಲಿ ಚಾಪ್. ಅಮ್ಮ ಚಾಪ್ಸ್ ಆಫ್ ಮಾಡ್ಲಾ? ಇದ್ರಲ್ಲಿ ಚಾಪ್ಸು, ಆಫ್ ಆಯ್ತಾ? ಆಫ್ ಆಯ್ತು. ಇದು ಬಿರಿಯಾನಿ, ಫಿಶ್ ಫ್ರೈ ರೆಡಿ. ಏನ್ ಮಾತಾಡಿಲ್ಲ ನೀನ್? ಮಾತಾಡ್ಲಿಲ್ಲ. ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮಾಡ್ತಾರೆ. ಅದ್ ಮಾಡೋದ್ ಗೊತ್ತು, ಮಕ್ಳಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಬಿರಿಯಾನಿ ಮಾಡೋದು ಎಲ್ಲರಿಗೂ ಗೊತ್ತು, ನೀನ್ ಹೇಳು ಮಕ್ಳಿಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ ಸಪೋರ್ಟ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ಹೇಳು. ಮಕ್ಕಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಬೇಗ ಬೇಗ 100K ಮಾಡ್ಸಿ ಅನ್ನು. ಬೇಗ 100K ಮಾಡ್ತೀವಿ. ನಮ್ಮ ಬಾಸ್ ಫೋಟೋ. ಓಕೆ, ಈಗ ಸ್ಟುಡಿಯೋಗೆ ಹೋಗಿ ಎದೋಳ ನೆಟ್ಟಿಗೆ ಕುತ್ಕೊಳ್ಳೋ. ಅದು ಯಾಕೆ ಕಾಣಿಸ್ತಾನೆ ಇಲ್ಲ? ಓಕೆ, ಇವಾಗ ಸ್ಟುಡಿಯೋ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ? ಓಕೆ, ಈಗ ಅಪ್ಪ ನಮ್ಮ ಅಕ್ಕೆ ಮನೆಗೆ ಬಂದ್ವಿ. ಅಲ್ಲಂಗೀಚೋ ನೋಡು ಅರ್ಜುನ. ಏನಂತಪ್ಪ ಅರ್ಜುನ ಅಲ್ಲಿ ಗೋಡೆ ನೋಡಲ್ಲಿ, ಗೋಡೆ ನೋಡಲ್ಲಿ. ಏನ್ ಮಾಡಿದ್ದಪ್ಪ ಚಿಕ್ಕಪ್ಪ ನಿಂಗೆ? ಬಿಡಿದು ಪಪ್ಪ, ಯಾರೋ ಗೋಡೆ ಎಲ್ಲ ಮಾಡಿರೋದು? ಅಯ್ಯೋ ದೇವ್ರೆ, ಗೋಡೆ ಯಾರ ಪಪ್ಪ ಹಿಂಗೆಲ್ಲ ಬರ್ತಿರೋದು? ಯಾಕೆ ಬರ್ದೆ? ಯಾಕೋ ಯಾಕೆ ಬರ್ದೆ ಹೇಳು? ಅವ್ನ್ ಕಚ್ತಾನೆ ಇಲ್ಲ, ಇವಾಗ ಕಚ್ತಾವನೆ. ನಮ್ ಪಾಪು ಹಲ್ ಮಾರ್ಕ್ ಪಪ್ಪು ಬಿಡು, ಅದಕ್ಕೆ ರಕ್ತ ಕುಡಿದ್ಬಿಡ್ತಾನೆ ಅನ್ಸುತ್ತೆ. ಯಾಕೋ ಹುಚ್ಚ ಅಪ್ಪ. ಯವ್ವ, ಏನೋ ಇದು? ಏನದು? ಗೋಗ. ನೀನ್ ಗೊಗ್ಗ, ನಾನ್ ಕಚ್ತೀನಿ. ನನ್ಗೆ ಯಾಕೆ ಕಚ್ತೆ ಮತ್ತೆ? ಅವ್ನ್ ಮತ್ ಕಚ್ತಾನೆ ನಿಂಗೆ. ಗಂಡು ಹೊಡಿತೀಯಾ? ಗನ್ನಲ್ಲಿ ಗಾಯ ಮಾಡ್ತಿದ್ದೆ, ಗನ್ನಲ್ಲಿ ಗಾಯ ಮಾಡ್ಕೊತೀನಿ ಅಂತ ಏನೇನ ಮಾತಾಡ್ತೀನಿ. ಕಣ್ಣಲ್ಲಿ ಗಾಯ ಮಾಡ್ಕೊತಾನಂತೆ. ಹೆಂಗೆ ನನ್ ಕಚ್ತೀಯಾ? And this nayi is fighting together. And big is video ತೆಗಿತಾ ಇದ್ದೀನಿ. Big dog. WWE ಗೆ big dog Roman Reigns. This is Pomari nayi. This video ತೆಗಿತೀರಾ is big dog is like ಅವ್ರು ಯಾರೋ ಮಾತಾಡ್ತಾರಲ್ಲ ಇಂಗ್ಲಿಷ್ ಬಿಗ್ ಬಾಸ್ ಅಲ್ಲಿ. ಪ್ರತಾಪ್ ಅಲ್ಲ, ಹೌದು. ಅವನ್ ಕಾಮಿಡಿ ಸಂತೋಷ್. ಸುಕಾಲಿ ಸಂತೋಷ್. ಸುಕಾಲಿ is what is telling is ಅಂತ ಏನೇನೋ ಮಾತಾಡ್ತಾರೆ ಅವರು. ಸೊ ಓಕೆ, ಈಗ ಆಟ ಆಡ್ಬಿಟ್ಟು ಪಾಪುಗೆ ಒಂದ್ ಸ್ವಲ್ಪ ಕಚ್ಬಿಟ್ಟು ಅವನ್ನ ಚೆನ್ನಾಗಿ
ಗಿಂಡಿ ಕಚ್ಚಿ ಪರ್ಚಿ ಎಲ್ಲ ಮಾಡಿ ಹೋಗ್ತೀನಿ ಈಗ. ಸರಿ ಪಪ್ಪ ಬರ್ತದೆ, ಇರೋ ಒಂದು ನಿಮಿಷ ಊಟ ಮಾಡ್ಕೊಂಡು ಹೋಗುವಂತೆ ಇರಿ ಅಂದವನೇ. ಅಪ್ಪು ನಾನು ಹೋಗ್ಲೇನಾ? ಹೋಗೋ ಯಾಕೆ? ಊಟ ಮಾಡ್ಕೊಂಡು ಹೋಗ್ತಾ ಇರೋ ಮತ್ತೆ ಅಲ್ಲ ಕಡ. ಮತ್ತೆ ಶ್ರುತಿ ಮಮ್ಮಿ ಹೋಗ್ರಿ ಊಟ ಮಾಡ್ಬೇಡಿ ಅಂತ ಯಾಕೆ ಹೇಳೋಗಿ? ಯಾಕೆ ಅಂದ್ರೆ ಯಾಕಂತ ಆಕ್ಷಿ ಈಗ ಹೇಳುವಂತೆ. ಆಕ್ಷಿ ಬಂದಿಲ್ಲ ಬಾಯಿಲಿ ಸ್ವಲ್ಪ ಊಟ ಮಾಡ್ಕೊಂಡು ಹೋಯ್ತೀನಿ. ನೀನ್ ನೋಡಿದ್ರೆ ಊಟ ಪಪ್ಪು ಇಲ್ಲೋಡು ಬಾರಪ್ಪ ನಾನಿದ್ದೀನಿ ಬೈಲಿ. ಪಪ್ಪು ಇಲ್ಲೋಡು ಮಾಡಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಚಿಕ್ಕಪ್ಪ? ಪಪ್ಪು ಹಂಗೆಲ್ಲ ಅವ್ರ ಮನೆಗೆ ಹೋಗಿ ಎದುರಿಸ್ತೀಯಾ? ನಿಮಗೆ ಗೊತ್ತೇ ಇಲ್ವಲ್ಲ ಯಾರ್ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ. ಹಾರ್ಕೊಂಡು ಹೋಗ್ತಾ ನೋಡ್ತಾ ಇರ್ತೀನಿ. ಓ ಎಷ್ಟರನ್ನ ಅಂತ ನೋಡ್ತೀವಿ ಚಿಕ್ಕಪ್ಪ? ನಿನ್ನ ನೋಡಿದ್ರೆ 100 ಜನ ನೋಡ್ದಂಗ ಆಗುತ್ತೆ. ಹಂಗೇನೆ ಹೋಗ್ಲಿ. ವರ್ಷ ಮುನ್ಗೆ ಎಕ್ಸಾಮ್ ಇತ್ತು, ಹೆಂಗ್ ಬರ್ದೆ? ಚೆನ್ನಾಗಿ ಬರ್ದೆ. ಕೊಡಿಲಿ ಮೊಬೈಲ್ ಕೊಡಿಲಿ. ಈ ಕಡೆ ಬಾರಿ ಇರಪ್ಪ ಪಪ್ಪು. ಹೌದು ಎಕ್ಸಾಮ್ ಇತ್ತಲ್ಲ, ಹೆಂಗ್ ಬರ್ದೆ? ಚೆನ್ನಾಗಿ ಬರ್ದೆ. ಎಷ್ಟು ಮಾರ್ಕ್ಸಿಗೆ? 80 ಔಟ್. 80ಗೆ ಒಂದು 18 ಬರ್ಬೋದಾ? ಮುಚ್ಚು ಬಾಯ್ನ. ಮತ್ತೆ ಜಾಸ್ತಿ ಬರುತ್ತೆ. ಎಷ್ಟು ಬರ್ಬೋದು? 75? ಗೊತ್ತಿಲ್ಲ. ಈ ಸತಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ಏನ್ ಮಾಡ್ತೀನಿ ಹೇಳು? ಏನ್ ಮಾಡ್ತೀನಿ ಹೇಳು? ಒಂದು ವರ್ಷದಲ್ಲಿ ಅಂದ್ರೆ ಒಂದು ಟೈಮಲ್ಲಿ ವರ್ಷಮ್ಮ ಫುಲ್ ಕಮ್ಮಿ ಮಾರ್ಕ್ಸ್ ತೆಗೆದ್ಬಿಟ್ಟಿದ್ಲು. ಅವಾಗ ಉಲ್ಟಾ ನ್ಯಾತಾಕಿ ಇದೇನು ಏನದು ಮೆಣಸಿನ್ಕಾಯಿ ಘಾಟ್ ಕೊಟ್ಟಿದ್ದೆ ಅವಳಿಗೆ, ನೆನಪಾಯ್ತಾ? ಏ ಇರಾ ನೆನಪೈತೇನೆ, ಈಗಲೂ ಹಂಗೆ ಕೊಡ್ತೀನಿ ತಿಳ್ಕೊ, ಗೊತ್ತಾಯ್ತಾ? ಹಾಂ, ಅದಕ್ಕೆ ಯಾಕೆ ಪಪ್ಪ ಹಂಗೆ ಮಾಡ್ತಿದ್ಯಾ ಮಗುಗೆ? ಓಕೆ ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.